ಪ್ರೇತವನ್ನು ಅವರು ದೈವದಲ್ಲಿ ಕೊಡುದು ಅಂತದ್ದಿದ್ರೆ ಅಲ್ಲಿ ಕೊಡ್ತಾರೆ. ಅಲ್ಲಿ ತುಂಬ ಇದೆ ನೋಡಿ. ಅಲ್ಲಿ ಹದಿಮೂರನೇ ಶತಮಾನದಲ್ಲಿ ವಿಜಯನಗರ ಹಕ್ಕಬುಕ್ಕ ಸೆಕೆಂಡ್ ಅವರ ಕಾಲದಲ್ಲಿ ಬರೆದ ಶಿಲಾಶಾಸನ 166 ಎಕರೆ ಕೊಟ್ಟದಕ್ಕೆ ಶಿಲಾಶಾಸನ ಜಂಬೂರು ಮತ್ತು ಶಿರಣಿ ಬಯಲುಗಳಲ್ಲಿ ಇದೆ ಈಗಲೂ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಬಂದಿದ್ದೇನೆ ಮೆಕ್ಕಿಕಟ್ಟೆ ನಂದಿಕೇಶ್ವರ ದೇವಸ್ಥಾನಕ್ಕೆ. ಅಲ್ಲಿ ಇಂದು ಶೆಡಿ ಉತ್ಸವ ಜರುಗಲಿಕ್ಕಿದೆ. ಆ ಕಾರ್ಯಕ್ರಮವನ್ನು ನಿಮಗೆ ತೋರಿಸ್ತೇನೆ, ಬನ್ನಿ ಹೋಗೋಣ. ನಾನು ಕೂಡ ಮೊದಲ ಬಾರಿಗೆ ಬರ್ತಿದ್ದೇನೆ. ನಾನು ಬಾರ್ಕೂರ್ಲಿದ್ದರೂ ಕೂಡ ನಮ್ಮ ಮನೆಯಿಂದ ಒಂದು 8-9-10 ಕಿಲೋಮೀಟರ್ ದೂರ ಆಗ್ತದೆ. ಆದರೂ ಕೂಡ ನಾನು ಇಲ್ಲರಿಗೂ ಬರಲಿಲ್ಲ, ಯಾಕಂದರೆ ನಮ್ಮ ಮನೆ ಹತ್ತಿರ ಮೈಶಂತಾಯಿ ದೇವರ ಶೆಡಿ ಉತ್ಸವ ಅದೇ ದಿನ ಬರ್ತದೆ. ಆದ್ದರಿಂದ ಈ ದಿನ ಶ್ರೀ ದೇವರ ಶೆಡಿ ಉತ್ಸವ ನೋಡಲೇಬೇಕಾಗಿ ಬಂದಿದ್ದೇನೆ. ತಮಗೆಲ್ಲರಿಗೂ ಶೆಡಿ ಉತ್ಸವಕ್ಕೆ ಸ್ವಾಗತ. ಬನ್ನಿ ಹೋಗೋಣ ಮೆಕ್ಕಿಕಟ್ಟೆ ನಂದಿಕೇಶ್ವರ ದೇವಸ್ಥಾನಕ್ಕೆ. ಬೆಳಗಿಂದ ಎಷ್ಟು ಜನ ಬಂದಿದೆ? ತುಂಬ ಜನ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಜನ. ನೀನು ರಾತ್ರಿ ಸಿಕ್ಕಾಪಟ್ಟೆ ಜನ ಇದ್ರಲ್ಲ, ಗಂಟೆ ಸೇವೆ ನೀನು ರಾತ್ರಿ ಅಲ್ಲ, ಕಂಟ್ರೋಲ್ ಮಾಡೋದೇ ಕಷ್ಟ ಆಯ್ತಾನು. ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇದೆ ದೇವಸ್ಥಾನಕ್ಕೆ, ಆದರೆ ಇಲ್ಲಿಂದ ಶುರುವಾಗಿದೆ ನೋಡಿ. ನೋಡೋಣ, ಹೋಗೋಣ. ಬಹಳ ಕಾರಣಿಕದ ದೇವರು ಮೆಕ್ಕಿಕಟ್ಟೆ ನಂದಿಕೇಶ್ವರ ದೇವರ ಶೆಡಿ ಉತ್ಸವಕ್ಕೆ ನಾವಿದ್ದು ನಿನ್ನೆ ರಾತ್ರಿ ಗಂಡ ಉತ್ಸವ ಮುಗಿದಿಂದು ಶೆಡಿ ಉತ್ಸವ ಇದೆ. ನೋಡೋಣ ಶೆಡಿ ಆಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಐಸ್ ಕ್ರೀಮ್ ಅಂಗಡಿ ಇದೆ, ಸ್ವೀಟ್ ಕಾರ್ನ್ ಇದೆ, ಬಹಳ ಬುದ್ಧಾಭಿಮಾನಿಗಳು ಬರ್ತಾರೆ, ಬಹಳಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ನಾನು ಪ್ರಥಮ ಬಾರಿ ಬರ್ತಿದ್ದೇನೆ, ನಿಮಗೂ ಕೂಡ ಅದನ್ನು ತೋರಿಸೋಣ ನಿಟ್ಟಿನಲ್ಲಿ ವಿಡಿಯೋನ ಮಾಡ್ತಿದ್ದೇನೆ. ಬನ್ನಿ ಹೋಗೋಣ. ದೇವಾಲಯದ ಹತ್ರ ಬಂದ್ವಿ ನೋಡಿ. ಶೆಡಿ ಕಂಬಗಳು ನಿಮಗೆ ಕಾಣ್ತಿದೆ. ಮೂರು ಇದೆ, ಒಂದೆರಡಲ್ಲ 3 ಕಂಬಗಳಿದೆ. ನಮಸ್ಕಾರ. ಮತ್ತೆ ಜನ ಭಯಂಕರ ಜನ ಇದ್ರಾ? ನಿನ್ನೆ ಆರಾಮ ಜನ ಜಾಸ್ತಿಯಾ? ನಿನ್ನೆ ಜನ ಇದ್ರಾ ರಾತ್ರಿ? ಹಾಂ, ನಿನ್ನೆ ಗಂಟೆ ಸೇವಲ್ಲ? ಎಷ್ಟು ಗಂಟೆ ಆಯಿತು ಮುಗಿಯೋತ್ತಿಗೆ? 1:30 ಗಂಟೆ ಆಯಿತು. ಯಕ್ಷಗಾನ ಆಯ್ತಾ? ಮತ್ತು ವ್ಯಾಪಾರ ಜೋರ ಆಗಲಿ ಸರ್. ಇವತ್ತು ಜನ ಜಾಸ್ತಿ ಇದ್ರಲ್ಲ? ಇವತ್ತಿಗೆ ಬರಬೇಕು ಅಲ್ಲ, ಬರ್ಬೇಕು. ಇನ್ನು ಶುರು ಆಯ್ತಲ್ಲ? ಆಗಲಿ ಸರ್, ಥ್ಯಾಂಕ್ ಯು.
ಸ್ಥಾನ ಜಂಬೂರು ಅಂತ ಇದೆ. ಅಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಇದೆ, ಅದು ಇದರ ಮೂಲ ಸ್ಥಾನ. ಅಲ್ಲಿ ಜಾಬಾಲಿ ಮಹರ್ಷಿಗಳು ಸಾಧಾರಣ 14ನೇ ಶತಮಾನದ ಹಿಂದೆ ಅಲ್ಲಿ ತಪಸ್ಸು ಮಾಡಿ ಅಲ್ಲಿ ಈಶ್ವರ ಉದ್ಭವ ಆಯಿತು. ಈಶ್ವರ ಉದ್ಭವದಾಗ ನದಿಗಣಗಳು ನಾವು ಎಲ್ಲಿ ನಿಲ್ಲಬೇಕು ಅಂತ ಕೇಳಿದರು. ಆವಾಗ ಈಶ್ವರನ ಅವನ ಎಡಭಾಗದಲ್ಲಿ ಮೆಕ್ಕೆಕಟ್ಟಿನಲ್ಲಿ ಅವಳು ನಿಲ್ಲಬೇಕು ಅಂತ ಹೇಳಿದರು. ಆಮೇಲೆ ಪುರಾಣವಾಗಿ ಹೇಳುವಂತಂದರೆ ಅದು ಮೇಕೆ ಕಟ್ಟು ಅಂದರೆ ಅಜಬಂಧ, ಆಡನ್ನು ಕಟ್ಟಬೇಕು ಅಂತ ದಕ್ಷ ಯಜ್ಞದಲ್ಲಿ ಯಜ್ಞಕ್ಕಾಗಿ ಆಡನ್ನು ಕಟ್ಟಿ ಅದು ಮಾಡಿದಂಥ ಸ್ಥಳ ಅಂತ ಪುರಾಣ ಪ್ರಕಾರ ಹೇಳ್ಬೋದು. ದಕ್ಷಿಣಿಗೆ ಮೇಕೆ ಇಡ್ತಾರಲ್ಲ, ಮೇಕೆ ಕುತ್ತಿ ಹೇಳ್ತಾರೆ, ಮೇಕೆ ಅಜಬಂಧ, ಮೇಕೆ ಕಟ್ಟು ಅಂತ ಆಗಿದೆ ಅಂತ ಹೇಳಿ. ಹೌದು ಮೇಕೆ ಕಟ್ಟುವಾಗ ಅದು ಚಾಲ್ತಿಯಲ್ಲಿ ಬರುವಾಗ ಚೇಂಜ್ ಆಗ್ತಾ ಬಂತು, ಆ ರೀತಿ ಆಯಿತು. ಮತ್ತು ಇದು ಸಾಧಾರಣ 14ನೇ ಶತಮಾನದಲ್ಲಿ ಇದಕ್ಕೆ ಜಂಬೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ 13ನೇ ಶತಮಾನದಲ್ಲಿ ವಿಜಯನಗರ ಹಕ್ಕಬುಕ್ಕ ಸೆಕೆಂಡ್ ಅವರ ಕಾಲದಲ್ಲಿ ಶಿಲಾಶಾಸನ ಬರೆದ ಶಿಲಾಶಾಸನ 166 ಎಕರೆ ಕೊಟ್ಟದಕ್ಕೆ ಶಿಲಾಶಾಸನ ಜಂಬೂರು ಮತ್ತು ಶಿರಣಿ ಬಯಲುಗಳಲ್ಲಿ ಇದೆ, ಈಗಲೂ ಕೂಡ ಅದು ಕಾಣ್ಬೋದು. ಅದೇ ಸಮಯದಲ್ಲಿ ಇದು 14ನೇ ಶತಮಾನದಲ್ಲಿ ಇದನ್ನು ಪ್ರತಿಷ್ಠಾಪಿಸಲ್ಪಟ್ಟಿದೆ. ನಂದಿಕೇಶ್ವರ ಹಾಗೆ ನಂದಿಕೇಶ್ವರ ಹಾಗೆ ಪಂಚಮುಖಿ ನಂದಿಕೇಶ್ವರನ ಮೇಲೆ ಅಮ್ಮನವ್ರ ಕೂತದ್ದು ಕೂಡ ಇಲ್ಲಿ ಪ್ರಧಾನವೇ. ಅಮ್ಮನವ್ರ ಮತ್ತು ನಂದಿಕೇಶ್ವರ 2 ಪ್ರಧಾನ. ಸಾಧಾರಣ 121 ವಿಗ್ರಹ ಇದೆ. 121 ವಿಗ್ರಹ. ಹೌದು. ಗರ್ಭಗುಡಿಯಲ್ಲಿ 23, ಹೊರಗಡೆ 5, ಮೇಲ್ಗಡೆ 18, ಅಲ್ಲಿ 77. ಅದೆಲ್ಲ ಏನು ಸರ್ ಅದು ಉರು ಅಂತ ಹೇಳ್ತಾರೆ, ಅದು ಉರು ಶಾಲೆ ಅಂತ. ಅದು ರಾಹುತರು, ಕೇಚ ರಾಹುತರು, ಆ ಗಣಗಳು ಯುದ್ಧಕ್ಕೆ ಹೊರಟದ್ದವರು, ಯಜ್ಞಕ್ಕೆ ಹೊರಟ ಗಣಗಳು ಬೇರೆ ಬೇರೆ ರೂಪದಲ್ಲಿ ಈಶ್ವರನಿಂದ ಜಟೆಯನ್ನು ಹೊಡೆದಾಗ ವೀರಭದ್ರ ಉತ್ಪತ್ತಿ ಆಯಿತು. ವೀರಭದ್ರನೊಟ್ಟಿಗೆ ಗಣಗಳನ್ನು ಕಳಿಸ್ತಾನೆ ನಾವು. ಆ ಗಣಗಳು ಬೇರೆ ಬೇರೆ ರೂಪದಲ್ಲಿ, ಅಂದರೆ ಬೇರೆ ಬೇರೆ ಜನರನ್ನು ಕೊಲ್ಲಿಗೆ ಬೇರೆ ಬೇರೆ ರೂಪ ಬೇಕಾಗ್ತದೆ. ಆ ರೂಪವನ್ನು ಕಳಿಸ್ಕೊಂಡು ಅವು ಯುದ್ಧಕ್ಕೆ ಹೊರಟಿದ್ದಾರೆ. ದಕ್ಷ ಯಜ್ಞದಲ್ಲಿ ಕಷ್ಟನನ್ನು ಕೊಂದು ಇದು ಮಾಡಿದ್ದಾರೆ. ಅದರಿಂದ ಅದು ಕೂಡ ಅದು ಮೇಕೆ ಕಟ್ಟು ಕೂಡ ಅದರಿಂದಲೇ ಬಂತ ಅದರಿಂದ ಪುರಾಣ ಇತಿಹಾಸ ಇರುವಂತಹ ಪುರಾಣದಿಂದ ಬಹಳ ಹಳೆಯ ದೇವಸ್ಥಾನ. ಹೌದು, ಹಳೆಯ ದೇವಸ್ಥಾನ. ತುಂಬ ಜನ ಸೇರ್ತಾರೆ ಸರ್. ಹೌದು, ತುಂಬ ಜನ ಸೇರ್ತಾರೆ. ಸಾಧಾರಣ 14ನೇ ಶತಮಾನದಲ್ಲಿ ಆದ ಬಗ್ಗೆ ಸಾಧಾರಣ ರೆಕಾರ್ಡ್ ಶಿಲಾಶಾಸನಗಳು ಇದೆ. 14ನೇ ಶತಮಾನ 1400. ಹೌದು. 13ನೇ ಶತಮಾನದಲ್ಲಿ ಅದು ಮಹಾಲಿಂಗೇಶ್ವರ ದೇವಸ್ಥಾನ ಆದದ ಬಗ್ಗೆ ಶಿಲಾಶಾಸನ ಇದೆ. ವಿಜಯನಗರ ಸೆಕೆಂಡ್ ಹಕ್ಕಬುಕ್ಕ ಕಾಲದಲ್ಲಿ ಮಾಡಿದ 2 ಶಿಲಾಶಾಸನ, ಒಂದು ಶಿರಣಿ ಮತ್ತು ಜಂಬೂರಿನಲ್ಲಿ ಇದೆ. ಅದೆಲ್ಲ ಇದಕ್ಕಾಗಿ ಐತಿಹಾಸಿಕವಾಗಿ ನೋಡೋದಾದ್ರೆ ಹಾಗೆ ನಾವು ಹೇಳ್ಬೋದು. ಇಲ್ಲಿ ಅಂದರೆ ಇಲ್ಲಿ ಮಾರ್ಚ್ ತಿಂಗಳ ಸಂಕ್ರಾಂತಿಗೆ ಮೀನ ಮಾಸ ಸಂಕ್ರಾಂತಿಗೆ ಶೆಡಿ ಅಂದರೆ ಇದು ಗಂಡ ಆಗ್ತದೆ. ಅದರ ಮರು ದಿವಸ ಶೆಡಿ ಅಂತ ತೊಟ್ಲನ್ನು ತೂಗುವಂತ ವಿಶೇಷತೆ ಏನು ಸರ್? ಶೆಡಿ 3 ಶೆಡಿ ಇದೆ. ಬಗ್ಗೆ 3 ಶೆಡಿ ಅಂದರೆ ಅದು ಹರಕೆ ಹೇಳ್ಕೊಳ್ತಾರೆ. ನಾವು 3 ಶೆಡಿಯಲ್ಲೂ ಹಾಕ್ಬೋದು, ತುಂಬ ಜನ ಇರುವಾಗ ಅದಕ್ಕೆ ವ್ಯವಸ್ಥೆ. ಯಾರು ಬೇಕಾದ್ರೆ ಯಾವ ಶೆಡಿಯಲ್ಲಿ ಬೇಕಾದ್ರೆ ಯಾವ್ದಲ್ಲ ಇದ್ದ ಶೆಡಿಯಲ್ಲಿ ಆಡ್ಬೇಕಂತಿಲ್ಲ. ಕೆಲವರು ಹೇಳ್ತಾರೆ ಅದು ಒಂದೊಬ್ಬರು ಒಂದೊಂದು ಹಾಗೇನಿಲ್ಲ. ಇಲ್ಲ ಯಾರು ಬೇಕಾದ್ರೆ. ಕೆಲವರು ಹೇಳ್ತಾರೆ ನಾವು ಮೊದಲು ಶೆಡಿಯಲ್ಲಿ ಆಡ್ತೇವೆ ಅಂತ ಒಂದೇ ಹೇಳ್ಕೊಂಡು ಅವರ ಇಷ್ಟ ಅಷ್ಟೇ. ಅದರಲ್ಲಿ ಅಂದ್ರೆ ನಾವು ಹೇಳ್ಕೊಳ್ತೇವಲ್ಲ, ನಾನು ಹೀಗಾದ್ರೆ ಶೆಡಿ ಆಡ್ತೇನೆ ಅಂದ್ರೆ ಶೆಡಿ ಆಡ್ಲಿಕ್ಕೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ? ಬಾಳೆಹಣ್ಣು ಗೋಣ ಎಲ್ಲ ಹಿಡ್ಕೊಂಡು ಸುತ್ತಿರ್ಬೇಕು, ಆಮೇಲೆ ದೇವರಿಗೆ ಅರ್ಪಿಸ್ಬೇಕು. ಅದರಿಂದ ಅವರ ಹರಕೆ ತೀರ್ತದೆ. ಆಕ್ಚುಲಿ ಹಿಂದಿನ ಕಾಲದಲ್ಲಿ ಬೆನ್ನಿಗೆ ಇದು ಕಟ್ಟಿತ್ತಿರುವಂತದ್ದು ಬೇರೆ ಕಡೆಯಲ್ಲೆಲ್ಲ ಇತ್ತದ್ದು, ಬೆನ್ನಲ್ಲಿ ಕೊಟ್ಟಿ ಹುಡ್ಸೋರು ತಿರುವಂತದ್ದು. ಅದು ಸುಧಾರಣೆಯಾಗಿ ಈಗ ತೊಟ್ಲು ಬಂದಿದೆ. ಇದು ಒಳ್ಳೇದು. ಅದಾದ್ರೆ ಯಾರು ಹಿಂಸೆ ಇಲ್ಲ. ಅದು ಬೆನ್ನಿಗೆ ಕೊಳಕೆ ಹಾಕಿ ಕೆಲ ಕಡೆ ಇದೆ. ಮತ್ತೆ ಇಲ್ಲಿ ಕೆನ್ನೆ ಹಾಕಿ ಮಾಡೋದು, ಲಿಂಬೆಹಣ್ಣು ಇಟ್ಕೊಂಡು ಮಾಡ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಪರಮೇಶ್ವರ ಅಡಿಗೆ ಅಂತ, ಜಂಬೂರು. ಅಡಿಗೆ ಇಲ್ಲಿ ಪ್ರಧಾನ ಅರ್ಚಕ. ಒಳ್ಳೆ ಆಯ್ತು ಸರ್, ದೇವರೇ ನಮಗೊಂದು ಕರುಣಿಸ್ಕೊಡೋದು. ವಿಷಯ ತುಂಬಾ ತಿಳಿತು. ಪುರಾಣ ಇತಿಹಾಸ ಇರುವಂತ ಒಂದು ದೇವಸ್ಥಾನ. ಈಗ ಒಂದು ಯಕ್ಷಗಾನ ಮೇಳ ಕೂಡ ಶುರು ಆಗಿದೆ. ಮೇಳದಲ್ಲೂ ಕೂಡ ಪ್ರಸ್ತಾಪ ಇದೆ, ಎಲ್ಲ ಹಾಕಿದ್ದಾರೆ, ಎಲ್ಲ ಬರ್ತದೆ. ನಮ್ಮ ಹತ್ರ ಬರ್ಕೊಂಡು ಹೋಗಿದ್ದಾರೆ. ಹೌದಾ? ಪ್ರಸಂಗದಲ್ಲಿ ಕ್ಷೇತ್ರ ಮಹಾತ್ಮೆ ಇದೆಯಾ? ಕ್ಷೇತ್ರ ಮಹಾತ್ಮೆ ಮೆಕ್ಕೆಕಟ್ಟೆ. ಹೌದು, ಒಮ್ಮೆ ನೋಡ್ಬೇಕು ಸರ್, ಆಕ್ಚುಲಿ ನೋಡ್ಬೇಕು. ನಾನು ರಾಜೇಶ್ ಅಂತ ಬಾಲ್ಕೂರಿಂದ. ನಮಸ್ಕಾರ. ಪಿ ಕಾಳಿಂಗ್ರ ನಿಮ್ಗೆ ಗೊತ್ತುಂಟಾ? ಕಾಳಿಂಗ್ರ ಹಳೆ ಸಿಂಗರ್ ಗೊತ್ತುಂಟು. ಅವರ ಮೊಮ್ಮಗ. ಬಹಳ ಖುಷಿ ಆಗ್ತದೆ ಅವ್ರ ಹಾಡು ನಾವು ಯಾವಾಗ ಕೇಳ್ತಾ ಇರ್ತೇವೆ. ಇದು ಹಾಯಿ ದೋಣಿಯಲ್ಲಿ ಅದಾಗೆ ಹಾಯಿ ದೋಣಿ ಅಲ್ವಾ ಕಡಲೋಳು. ಹೌದೌದು ಸರ್, ಭಾರಿ ಚಂದ ಉಂಟಲ್ಲ. ಹೌದು ಸರ್, ಅದು ಪ್ರೇತದ ಪಂಪಗಳು ಅಲ್ಲಿ ಆ ಕಡೆ ಸೈಡ್ ಕೆಲವು ಪ್ರೇತನ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಪ್ರೇತ ಸ್ಥಾಪನೆ, ಪ್ರೇತ ಬಿಡಿಸುವ ಬೇರೆ ಅವರಿಗೆ ಅದೊಂದು ಪ್ರೇತವನ್ನು ದೈವದ ಕಾಲಲ್ಲಿ ಕೊಡುದು ಅಂತ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಕೊಡ್ತಾರೆ. ಪ್ರೇತವನ್ನು ಅವರು ದೈವದಲ್ಲಿ ಕೊಡುದು ಅಂತದಿದ್ರೆ ಅಲ್ಲಿ ಕೊಡ್ತಾರೆ. ಅಲ್ಲಿ ತುಂಬಾ ಇದೆ ನೋಡಿ, ಅಲ್ಲಿ
ಇದರ ಒಳಗೆ ಸರ್ ಹಾಂ ಶೂಟ್ ಅಲ್ಲಿ ಹೋಗ್ಬೋದಾ ಶೂಟ್ ಮಾಡಿ ನೋಡ್ತಾರೆ ಶೂಟ್ ಮಾಡ್ತಾರೆ ಮತ್ತೆ ಇಲ್ಲಿ ಹೊರಗೆ ಏನು ಹೇಳಿದ್ರು ಸರ್ ಹೊರಗೆ ಏನಿದೆ ಅಂತ ಹೇಳಿದ್ರು ಹೊರಗಡೆ ಹೊಸರು ದಿಮ್ಮ ಅಂತ ಇದೆ ಹೊಸದಿಲ್ಲ ಅದು ರಕ್ತಹಾರ ಓ ಹೋ ಹೋ ಮೊನ್ನೆ ಮಾರಿ ಹಬ್ಬದ ಮಾರಿ ಹಬ್ಬದ ಸರ್ ಅದು ರಕ್ತಹಾರದ್ದು ರಕ್ತಹಾರ ಪ್ರತಿ ವರ್ಷ ಮಾಡಬೇಕು ಸರ್ ಪ್ರತಿ ವರ್ಷ ಮಾಡ್ತಾರೆ ಮಾರಿ ಮಾರಿ ಪೂಜೆ ಅಂತ ಮಾಡ್ತಾರೆ ಮಾರಿ ಪೂಜೆ ಮಾಡ್ತಾರೆ ಭಾಳ ಇತಿಹಾಸ ಇದೆ ಹೌದಾ ತುಂಬ ಇದೆ ನಂಗೆ ತುಂಬ ಗೊತ್ತು ಕಾರಣಿಕ ದೇವಸ್ಥಾನ ಹೌದು ಈಗ ಇದನ್ನ ಪುನಃ ಅದು ನೇಚರ್ಗೆ ಸರಿಯಾಗಿ ಮಾಡುವಂತಿದ್ದಾರೆ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಸಾಧಾರಣ ಪ್ಲಾನ್ ಆಗಿದೆ ಅದೆಲ್ಲ ಕೆಂಪು ಶಿಲೆಯಿಂದ ಮಾತ್ರ ಮಾಡಿ ಕೆಂಪು ಕಲ್ಲು ಉಂಟಲ್ಲ ಅದು ಹೊಸ ರೀತಿಯಲ್ಲಿ ಮಾಡಿ ನೇಚರ್ ಆಗಿ ಇದೆಲ್ಲ ಕಾಂಕ್ರೀಟ್ ಅಲ್ಲ ಕಬ್ಬಿಣ ಇಲ್ಲದೆ ಮಾಡ್ಬೇಕು ಕಬ್ಬಿಣ ಇಲ್ಲದೆ ಸಿಮೆಂಟ್ ಹಾಕದೆ ಹೌದು ಸಿಮೆಂಟ್ ಹಾಕದೆ ಮಾಡುವಂತ ಈಗ ಆಲೋಚನೆ ಮಾಡ್ತಾ ಇದ್ದಾರೆ ಅದಾದ್ರೆ ಚಂದ ಆಗ್ತದೆ ಚಂದ ಆಗ್ತದೆ ತಂಪಿರ್ತದೆ ತಂಪಿರ್ತದೆ ಮತ್ತೆ ಒಳ್ಳೆ ನೇಚರ್ ಆಗಿರ್ತದೆ ನೀವು ಹೇಳಿದಾಗ ಇದ್ದ ಥರನೇ ಕಾಣ್ತದೆ ಹಳೆ ಥರನೇ ನಿನ್ನೆ ರಾತ್ರಿ ದರ್ಶನ ಇತ್ತಾ ಪಾತ್ರೆ ಇದ್ದಾರೆ ಇಬ್ಬರು ಇದ್ದಾರೆ ಅಲ್ಲ ಒಬ್ರು ಕಲ್ಕೊಟ್ಟಂ ಮತ್ತೆ ನಂದಿಕೇಶ್ವರ ಇಲ್ಲಿ ಕಲ್ಕೊಡ್ಕ ಮತ್ತೆ ಯಾವುದಕ್ಕೆಲ್ಲ ಪಾತ್ರೆ ಕಲ್ಕೊಡ್ಕ ಮತ್ತೆ ನಂದಿಕೇಶ್ವರ ಎರಡು ಪಾತ್ರೆಗಳು ಎರಡು ಪಾತ್ರೆ ಹಾಗೆ ಸರ್ ತುಂಬ ವಿವರ ಸಿಕ್ಕಿತ್ತು ಥ್ಯಾಂಕ್ ಯು ಧನ್ಯವಾದಗಳು ಸರ್ ಧನ್ಯವಾದ
ದೇವಸ್ಥಾನದ ಗೆಂಡ ಉತ್ಸವನ ಇಲ್ಲೇ ಜರುಗಿತ್ತು. ಇಂದು ಚಡಿ ಉತ್ಸವ ನಿಮಗೆ ತೋರಿಸಿದೆ. ಶ್ರೀ ದೇವರ ದರ್ಶನವನ್ನು ಕೂಡ ಮಾಡಿಸಿದೆ. ಭಾಳಷ್ಟು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ. ಒಳಗೆ ಹೋದ ಕೂಡಲೇ ಒಮ್ಮೆ ಮೈ ಜುಮ್ ಆಗ್ತದೆ ಅಂತ ಒಂದು ದೇವಸ್ಥಾನ, ಕಾರಣಿಕದ ದೇವಸ್ಥಾನ, ಮೆಕ್ಕೆಕಟ್ಟೆ ನಂದಿಕೇಶ್ವರ ದೇವಸ್ಥಾನ. ಎಲ್ಲರೂ ಒಮ್ಮೆ ಬನ್ನಿ, ಶ್ರೀ ದೇವರ ದರ್ಶನವನ್ನು ಮಾಡಿ, ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ. ಅದೇ ರೀತಿ ಬರೋದಾದ್ರೆ ನೀವು ಶಿಡಿ ಹಬ್ಬಕ್ಕೆ ಬರಬೇಕು, ಗೆಂಡ ಸಿವೆಗೆ ಬರಬೇಕು. ಬರುವ ವರ್ಷ ಶಿಡಿ ಹಬ್ಬ, ಗೆಂಡ ಸಿವೆಗೆ ಬನ್ನಿ. ಇಲ್ಲದ್ರೆ ಹೀಗೆ ಬಂದಾಗ ನೀವು ಶ್ರೀದೇವರ ದರ್ಶನವನ್ನು ಮಾಡಿಕೊಂಡು ಹೋಗಿ. ಬಹಳ ಉತ್ತಮವಾದಂಥ ಮಾಹಿತಿಯನ್ನು ನೀಡಿದ್ದಾರೆ ಅರ್ಚಕರು. ಹಾಗೆ ನಿಮಗೆಲ್ಲರಿಗೂ ಭಾಳ ಸಂತೋಷವಾಯಿತು ತಿಳ್ಕೊಳ್ತಾರೆ, ಭಾಳ ಖುಷಿಯಾಯಿತು ತಿಳ್ಕೊಳ್ತಾರೆ. ಒಂದು ತಮಗೆಲ್ಲರಿಗೂ ಭಾಳ ಸಂತೋಷವಾಯಿತು ಅಂತ ತಿಳ್ಕೊಳ್ತೇನೆ. ಮುಂದಿನ ಒಂದು ಸುಂದರ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತಾನೆ. ಎಲ್ಲರೂ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಶಾನ್. ನಮಸ್ಕಾರ.